ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ವೈರಾ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ. ನಟಿ ತನಿಷಾ ಕುಪ್ಪಂಡ ಅವರು ಕಿರುತೆರೆ ಮೂಲಕ ಬಣ್ಣದ ಲೋಕಕ್ಕೆ ಎಂಟ್ರಿ ನೀಡಿ ಆನಂತರ ಸಿನಿಮಾಗಳಲ್ಲೂ ಅಭಿನಯಿಸಿ ಹೆಸರು ಗಳಿಸಿದವರು. ಬಿಗ್ ಬಾಸ್ ಕನ್ನಡ ರಿಯಾಲಿಟಿ ಶೋಗೆ ಎಂಟ್ರಿ ನೀಡಿದ ತನಿಷಾ ಆ ಬಳಿಕ ಸಾಕಷ್ಟು ಜನಪ್ರಿಯತೆಯನ್ನು ಪಡೆದುಕೊಂಡರು. ಬಿಗ್ ಬಾಸ್ನಿಂದ ಹೊರಬಂದ ಬಳಿಕ ಉದ್ಯಮದ ಕಡೆಗೆ ತನಿಷಾ ಕುಪ್ಪಂಡ ಹೆಚ್ಚು ಗಮನ ಹರಿಸಿದರು. ನಟಿ ತನಿಷಾ ಕುಪ್ಪಂಡ ಅವರು ಈಗ ಸಿನಿಮಾ ನಿರ್ಮಾಣದತ್ತಲೂ ಮುಖ ಮಾಡಿದ್ದಾರೆ. ತಮ್ಮದೇ ಸ್ವಂತ ಕುಪ್ಪಂಡ ಪ್ರೊಡಕ್ಷನ್ ಆರಂಭಿಸಿದ್ದಾರೆ. ನಟಿ ತನಿಷಾ ಕುಪ್ಪಂಡ ತನಿಷಾಗೆ ತಮ್ಮ ಕುಪ್ಪಂಡ ಪ್ರೊಡಕ್ಷನ್ ಮೂಲಕ ಆಲ್ಬಮ್ ಸಾಂಗ್ ಒಂದನ್ನು ಮಾಡಬೇಕು ಎಂಬ ಆಸೆ ಇತ್ತು. ಆದರೆ ಕೊನೆಗೂ ಸ್ನೇಹಿತರ ಜೊತೆಗೂಡಿ ಸಿನಿಮಾವನ್ನೇ ನಿರ್ಮಾಣ ಮಾಡಲು ಮುಂದಾಗಿದ್ದಾರೆ. ತಮ್ಮ ಕುಪ್ಪಂಡ ಪ್ರೊಡಕ್ಷನ್ ಮೂಲಕ ಕೋಣ ಅನ್ನೋ ಸಿನಿಮಾವನ್ನು ತನಿಷಾ ಕುಪ್ಪಂಡ ಅವರು ನಿರ್ಮಾಣ ಮಾಡುತ್ತಿದ್ದಾರೆ. ಅದರಲ್ಲಿ ಕೋಮಲ್ ಹೀರೋ ಆಗಿ ಕಾಣಿಸಿಕೊಳ್ಳಲಿದ್ದಾರೆ. ಈ ಕೋಣ ಸಿನಿಮಾವು ಒಂದು ಡಾರ್ಕ್ ಹ್ಯೂಮರ್ ಕಂಟೆಂಟ್ ಅನ್ನು ಹೊಂದಿದೆಯಂತೆ. ಜೊತೆಗೆ ಸೆನ್ಸಸ್ ಕೂಡ ಇದೆ ಎಂಬುದು ಚಿತ್ರತಂಡದ ಮಾತು. ನೈಜ ಘಟನೆ ಆಧರಿಸಿ ಕೋಣ ಸಿನಿಮಾ ಮಾಡಲಾಗುತ್ತಿದೆ. ಜೊತೆಗೆ ಒಂದು ರೋಚಕ ಚಿತ್ರಕಥೆಯನ್ನು ಸೇರಿಸಲಾಗಿದೆಯಂತೆ. ಕೋಮಲ್ ಅವರು ಈ ಸಿನಿಮಾದ ಹೀರೋ ಆಗಿದ್ದಾರೆ. ಆದರೆ ಕೋಣ ಈ ಚಿತ್ರದ ಮತ್ತೋರ್ವ ಹೀರೋ ಎಂಬುದು ಚಿತ್ರತಂಡದ ಮಾತು. ದೀಪಾವಳಿ ಹಬ್ಬದ ಬಳಿಕ ಕೋಣ ಸಿನಿಮಾಗೆ ಮುಹೂರ್ತ ನಡೆಯಲಿದ್ದು, ಅತಿ ಶೀಘ್ರದಲ್ಲೇ ಶೂಟಿಂಗ್ ಶುರುವಾಗಲಿದೆ. ಹಳ್ಳಿಯಲ್ಲಿ ಕೋಣದ ಜೊತೆ ನಡೆಯುವ ಕಥೆಯನ್ನು ಹೇಳುವುದಕ್ಕೆ ಚಿತ್ರತಂಡ ಮುಂದಾಗಿದೆ. ತನಿಷಾ ಕುಪ್ಪಂಡ ನಿರ್ಮಾಣ ಮಾಡುತ್ತಿರುವ ಕೋಣ ಸಿನಿಮಾದಲ್ಲಿ ನಟ ಕೋಮಲ್ ಕುಮಾರ್ ಅವರು ಮಂತ್ರವಾದಿ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ.